ಪಿಕ್ಚರ್ ಪಯಣದ ವೀಕ್ಷಕರಿಗೆ ನಮಸ್ಕಾರ. ನಾನು ಮಾಶ್ರೀ ಮುರಳೀಕೃಷ್ಣ. ಇಂದಿನ ಕಂತಿನಲ್ಲಿ ನಾನು 2023ರ ಪ್ಯಾರಡೈಸ್ ಎನ್ನುವ ಸಿನಿಮಾದ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನು ತಿಳಿಸಿಕೊಡ್ತೇನೆ. ಇದರ ನಿರ್ದೇಶಕರು ಪ್ರಸನ್ನ ವಿತನಾಗೆ. ಕಥೆಯನ್ನು ಪ್ರಸನ್ನ ವಿತನಾಗೆ ಅವರೇ ಬರೆದಿದ್ದಾರೆ. ಚಿತ್ರಕಥೆಯನ್ನು ಅನುಷ್ಕಾ ಸೇನನಾಯಕೆ. ಸಿನಿಮಾಟೋಗ್ರಫಿ ಬಂದು ರಾಜೀವ್ ರವಿ ಮಾಡಿದ್ದಾರೆ. ಈ ಸಿನಿಮಾವನ್ನು ನಿರ್ಮಾಣ ಮಾಡಿದವರು ನ್ಯೂಟನ್ ಸಿನಿಮಾ. ಹಾಗೆಯೇ ಪ್ರಖ್ಯಾತ ತಮಿಳು ಸಿನಿ ನಿರ್ದೇಶಕ ಮಣಿರತ್ನಂ, ಶಿವ ಆನಂದ್ ನಿರ್ಮಾಪಕರಾಗಿದ್ದಾರೆ. ಇದು ಶ್ರೀಲಂಕಾ ಭಾರತದ ಜಂಟಿ ಪ್ರಯತ್ನ. ಇದರ ಕಾಲಾವಧಿ 95 ನಿಮಿಷಗಳು. ಮತ್ತು ಈ ಸಿನಿಮಾ ಸಿಂಹಳಿ, ಮಲಯಾಳಂ, ತಮಿಳು ಮತ್ತು ಆಂಗ್ಲ ಭಾಷೆಗಳಲ್ಲಿ ಇದೆ. ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಾನು ಇದರ ನಿರ್ದೇಶಕರಾದ ಪ್ರಸನ್ನ ವಿತನಾಗೆ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲೇಬೇಕು. ಪ್ರಸನ್ನ ವಿತನಾಗೆ ಬಂದು ಶ್ರೀಲಂಕಾದ 3ನೇ ತಲೆಮಾರಿನ ಪ್ರಸಿದ್ಧ ಸಿನಿಮಾ ನಿರ್ದೇಶಕರು. ಒಂದರ್ಥದಲ್ಲಿ ಇವರನ್ನು ಆಟಿಯರ್ ಅಂತ ಕರಿಬೋದು. ಅವರು ಅನೇಕ ವಿಚಾರ ಪ್ರಚೋದಕ ಸಿನಿಮಾಗಳನ್ನು ನೀಡುತ್ತಾ ಬಂದಿದ್ದಾರೆ. ಅವರ ಸಿನಿಮಾಗಳು ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ವಸ್ತುಗಳನ್ನು ಹೊಂದಿವೆ. ಅಲ್ಲದೆ ಈ ಕ್ಷೇತ್ರಗಳ ವಿವಿಧ ಸಂಘರ್ಷಗಳ ಬಗೆಗೆ ಬೆಳಕನ್ನು ಕೂಡ ಚೆಲ್ಲುತ್ತವೆ. ಹಿಂಸೆ ಮತ್ತು ಸಂಘರ್ಷಗಳ ನೆನಪುಗಳ ಜೊತೆಗೆ ಮಾನವತೆ ಹುಡುಕಾಟ ಕೂಡ ಅವರ ಸಿನಿಮಾಗಳಲ್ಲಿ ಹಾಸುಹೊಕ್ಕಾಗಿರುತ್ತವೆ. ಅವರ ಯುದ್ಧ ವಿರೋಧಿ ತ್ರಿವಳಿ ಸಿನಿಮಾಗಳಾದ ಡೆತ್ ಆನ್ ಎ ಫುಲ್ ಮೂನ್ ಡೇ, ಇದು 1997ರಲ್ಲಿ ತೆರೆ ಕಂಡಿತು. ಆಗಸ್ಟ್ ಸನ್, ಇದು 2003ರಲ್ಲಿ, ಮತ್ತು ವಿತ್ ಯು ವಿತೌಟ್ ಯು, ಇದು 2013ರಲ್ಲಿ ತೆರೆಯನ್ನು ಕಂಡಿತು. ಇವು ಸಿಂಹಳಿ ಮತ್ತು ತಮಿಳು ಭಾಷೆಗಳಲ್ಲಿವೆ. ಇವರು ಅನೇಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಇನ್ನು ಪ್ಯಾರಡೈಸ್ ಸಿನಿಮಾ ಬಗ್ಗೆ ಹೇಳೋದಾದರೆ, ಈ ಸಿನಿಮಾದ ಕಥನ 2022ರಲ್ಲಿ ಶ್ರೀಲಂಕಾದಲ್ಲಿ ಜರುಗುತ್ತದೆ. ಆ ಸಂದರ್ಭದಲ್ಲಿ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿರುತ್ತದೆ. ಅಧ್ಯಕ್ಷ ಗೊಟಬಯ ರಾಜಪಕ್ಷ ಅವರು ದೇಶ ಬಿಟ್ಟು ಗುಟ್ಟಾಗಿ ಪಲಾಯನ ಮಾಡಿರ್ತಾರೆ. ಜನರು ಬೀದಿಗಿಳಿದು ನಾನಾ ರೀತಿಯ ಪ್ರತಿಭಟನೆಗಳನ್ನು ಮಾಡುತ್ತಿರುತ್ತಾರೆ. ಆ ಸಮಯದಲ್ಲಿ ಭಾರತದಿಂದ ಕೇಸು ಎನ್ನುವ ಯುವಕ, ಈ ಪಾತ್ರವನ್ನು ನಟ ರೋಷನ್ ಮ್ಯಾಥ್ಯೂ ಮಾಡಿದ್ದಾರೆ. ಮತ್ತು ಅಮೃತ, ಈ ಪಾತ್ರವನ್ನು ನಟಿ ದರ್ಶನ ರಾಜೇಂದ್ರನ್ ಅವರು ಮಾಡಿದ್ದಾರೆ. ಇವರೇನು ಮಾಡ್ತಾರೆ ಅಂದರೆ, ತಮ್ಮ ಮದುವೆಯ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಲು ಶ್ರೀಲಂಕಾಗೆ ಭೇಟಿ ನೀಡ್ತಾರೆ. ಅವರಿಗೆ ಮಾರ್ಗದರ್ಶಿ ಆಗಿರುತ್ತಾರೆ ಆಂಡ್ರ್ಯೂ. ಈ ಪಾತ್ರವನ್ನು ನಟ ಶ್ಯಾಮ್ ಫರ್ನಾಂಡೋ ಅವರು ನಿರ್ವಹಿಸಿದ್ದಾರೆ. ಆತ ಕ್ಯಾಬ್ ಚಾಲಕರಾಗಿಯೂ ಕಾರ್ಯ ನಿರ್ವಹಿಸುತ್ತಾನೆ. ಅವರು ಏನು ಮಾಡ್ತಾರೆ ಅಂದರೆ, ತಮ್ಮ ಪ್ರವಾಸದಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿದ ಕೆಲವು ಸ್ಥಳಗಳಿಗೆ ಭೇಟಿ ನೀಡ್ತಾರೆ. ಶ್ರೀಲಂಕಾದಲ್ಲಿ ಅವರು ಯಾವ ಪರಿಯ ಪಡಿಪಾಟಲುಗಳನ್ನು ಎದುರಿಸುತ್ತಾರೆ, ಕಾನೂನು ಪ್ರಕ್ರಿಯೆಗಳಿಗೆ ಪಕ್ಕಾಗುತ್ತಾರೆ ಎಂಬುದನ್ನು ನಿರ್ದೇಶಕರು ವೀಕ್ಷಕರಿಗೆ ದಾಟಿಸುತ್ತಾ ಸಾಗುತ್ತಾರೆ. ಕೇಸು ಮತ್ತು ಅಮೃತ ಪಾತ್ರಗಳನ್ನು ವೈದೃಶ್ಯ ನೆಲೆಯಲ್ಲಿ ಕಟ್ಟಲಾಗಿದೆ. ಈ ನಿಟ್ಟಿನಲ್ಲಿ ನಿರ್ದೇಶಕರು ಕೆಲವು ಪ್ರಸಂಗಗಳನ್ನು ಕಟ್ಟಿಕೊಡುತ್ತಾರೆ. ಬೇಟೆಯಾಡುವುದು ಕಾನೂನು ಬಾಹಿರ ಎಂದು ಅರಿವಿದ್ದರೂ ಒಮ್ಮೆ ಕೇಸು ಅಮೃತಾಳನ್ನು ಆ ಕಾರ್ಯ ಮಾಡುವಂತೆ ಪುಸಲಾಯಿಸುತ್ತಾನೆ. ನಂತರ ಒಂದು ಜಿಂಕೆ ಗೋಚರಿಸಿದಾಗ ಅದರ ಮೋಹಕತೆಗೆ ಅಮೃತ ಮರಳಾಗ್ತಾಳೆ. ಆಸುಪಾಸಿನಲ್ಲಿರುವವರು ಅದರತ್ತ ಬಂದೂಕಿನ ಗುರಿ ಇಟ್ಟಾಗ ಹಾಗೆ ಮಾಡಬೇಡಿ ಎಂದು ಮನವಿ ಮಾಡುತ್ತಾಳೆ. ಅಂದರೆ ಆಕೆ ಹಿಂಸೆಯ ವಿರುದ್ಧ ಇರುತ್ತಾಳೆ ಹಾಗೂ ಸಂವೇದನಾಶೀಲತೆಯಿಂದ ನಡೆದುಕೊಳ್ತಾಳೆ. ತನ್ನ ಸ್ವಂತ ಹಿತದಲ್ಲಿ ಅಧಿಕಾರವನ್ನು ಚಲಾಯಿಸಲು
ಸೂಕ್ತ ಕಾರ್ಯಗಳಲ್ಲಿ ನಿರತನಾಗಲು ಕೇಸು ಸದಾ ಮುಂದಾಗಿರ್ತಾನೆ. ಅಂದರೆ ಪವರ್ ಡೈನಮಿಕ್ಸ್ ಅಂತ ಏನು ಕರಿಬಹುದು ನಾವು, ಅದರಲ್ಲಿ ಅವನು ಮುಂಚೂಣಿ ಸ್ಥಾನದಲ್ಲಿ ಇರ್ತಾನೆ. ಶ್ರೀಲಂಕಾದಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬ ಬಿಕ್ಕಟ್ಟುಗಳಿಂದ ಕೂಡಿದ್ದರೂ ಆ ವಿದೇಶಿಯರಿಗೆ, ಅದರಲ್ಲೂ ವಿದೇಶಿ ಪ್ರವಾಸಿಗರಿಗೆ ಹೇಗೆ ಮಣೆ ಹಾಕಲಾಗುತ್ತದೆ ಎಂಬುದನ್ನು ಆ ನಿರ್ದೇಶಕರು ಈ ಸಿನಿಮಾದಲ್ಲಿ ಸಮರ್ಥವಾಗಿ ಕಟ್ಟಿಕೊಟ್ಟಿದ್ದಾರೆ. ಸ್ವದೇಶಿಯರು, ಅದರಲ್ಲೂ ಸಮಾಜದ ಕೆಳ ಹಂತದಲ್ಲಿರುವವರನ್ನು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಇಲಾಖೆ ಮತ್ತಿತರ ಅಂಗಸಂಸ್ಥೆಗಳು ಕಾಣುವ ಬಗೆಯನ್ನು, ಅವುಗಳ ಇಬ್ಬಂದಿ ನಡವಳಿಕೆ ಬಗೆಗೆ ಈ ಸಿನಿಮಾದಲ್ಲಿ ಕ್ಷಕಿರಣವನ್ನು ಬೀರಲಾಗಿದೆ. ರಾಮಾಯಣ ಕುರಿತಂತೆ ಈ ಸಿನಿಮಾದಲ್ಲಿ ಕೆಲವು ಕುತೂಹಲಕಾರಿ ಸಂಭಾಷಣೆಗಳಿವೆ. ಆಂಡ್ರೂ ವಾಲ್ಮೀಕಿ ರಾಮಾಯಣದಲ್ಲಿರುವಂತೆ ಕೆಲವು ಸ್ಥಳ ಪುರಾಣಗಳನ್ನು ಹೇಳುತ್ತಾ ತಾಣಗಳನ್ನು ತೋರಿಸುತ್ತಾ ಸಾಗುತ್ತಾನೆ. ಒಮ್ಮೆ ಅಮೃತ ಆತನ ಬಳಿ ಮಾತನಾಡುತ್ತಾ ರಾವಣ ಸೀತೆಯಿಂದ ಹತನಾದ, ಆಗ ಆಕೆಯ ಸಾರಥಿಯಾಗಿದ್ದವನು ರಾಮ ಎಂದು ಹೇಳುತ್ತಾಳೆ. ಇದು ಹೇಗಾಗುತ್ತದೆ ಎಂಬ ಪ್ರಶ್ನೆ ಕೇಳಿ ಬಂದಾಗ ಆಕೆ ಇದು ಜೈನ ರಾಮಾಯಣದಲ್ಲಿ ಉಲ್ಲೇಖಗೊಂಡಿದೆ ಎಂದು ತಿಳಿಸುತ್ತಾಳೆ. ಮುಂದುವರೆದು ಆಕೆ 300ಕ್ಕೂ ಹೆಚ್ಚು ರಾಮಾಯಣಗಳಿವೆ ಹಾಗೂ ಸಂದರ್ಭಕ್ಕೆ ತಕ್ಕಂತೆ ರಾಮಾಯಣವನ್ನು ವ್ಯಾಖ್ಯಾನಿಸಲಾಗುತ್ತದೆ ಎಂದು ಅರ್ಹುತ್ತಾಳೆ. ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ಸಾಹಿತ್ಯದ ಹೆಸರುವಾಸಿ ಜಾನಪದ ಶಾಸ್ತ್ರಜ್ಞ, ಭಾಷಾ ಶಾಸ್ತ್ರಜ್ಞ, ಕವಿ, ಅನುವಾದಕರಾಗಿದ್ದ ಎ.ಕೆ. ರಾಮಾನುಜನ್ ಅವರ 300 ರಾಮಾಯಣಗಳು, ಅನುವಾದ ಕುರಿತ 3 ವಿಚಾರಗಳು, 5 ಉದಾಹರಣೆಗಳೊಂದಿಗೆ ಎಂಬ ಪ್ರಬಂಧದ ನೆನಪಾಯಿತು. 2005ರಲ್ಲಿ ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ಮೇಲೆ ಪ್ರಸ್ತಾಪಿಸಿರುವ ಪ್ರಬಂಧವನ್ನು ಪಾಠ ಮಾಡುತ್ತಿರುವುದಕ್ಕೆ ಬಿಜೆಪಿಯ ವಿದ್ಯಾರ್ಥಿ ಸಂಘಟನೆಯಾದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಒಂದು ಗುಂಪು ಇತಿಹಾಸದ ವಿಭಾಗದ ಮೇಲೆ ಆಕ್ರಮಣವನ್ನು ಮಾಡ್ತದೆ. ನಂತರ ಈ ಪ್ರಬಂಧವನ್ನು ಪಠ್ಯದಿಂದ ಕೈ ಬಿಡಬೇಕೆಂದು ಆ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸುತ್ತದೆ. 2011ರಲ್ಲಿ ದೆಹಲಿ ವಿಶ್ವವಿದ್ಯಾನಿಲಯ ಈ ಪ್ರಬಂಧವನ್ನು ಕೈಬಿಡುತ್ತದೆ. ಈ ಸಿನಿಮಾದಲ್ಲಿ ವೈಯಕ್ತಿಕ ಸಂಬಂಧಗಳ ಜೊತೆಗೆ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಪರಿಸ್ಥಿತಿ ಮತ್ತು ಕೆಲವು ಸಂಸ್ಥೆಗಳ ತಾರತಮ್ಯದ ಧೋರಣೆಗಳಿಂದ ಹೇಗೆ ಜನಸಾಮಾನ್ಯರು ತತ್ತರಿಸುತ್ತಾರೆ ಎಂಬುದನ್ನು ಬಹಳ ಸಮರ್ಥವಾಗಿ ದಾಟಿಸಲಾಗಿದೆ. ರೋಷನ್ ಮ್ಯಾಥ್ಯೂ, ದರ್ಶನಾ ರಾಜೇಂದ್ರನ್, ಶ್ಯಾಮ್ ಫರ್ನಾಂಡೋ ಮತ್ತು ಸಾರ್ಜನ್ ಭಂಡಾರ ಪಾತ್ರದಲ್ಲಿ ಮಹೇಂದ್ರ ಪೆರೀರಾ ಅವರ ನಟನೆ ಗಮನಾರ್ಹವಾಗಿದೆ. ಸಿನಿಮಾಟೋಗ್ರಫಿ, ಸಂಗೀತ ಮತ್ತು ಸಂಕಲನ ಸಿನಿಮಾದ ಆಶಯಕ್ಕೆ ಪೂರಕವಾಗಿವೆ. ಹೀಗೆ ಪ್ರಸನ್ನವಿತನಾಗೆ ಥ್ರಿಲ್ಲರ್ ಜಾನ್ರ್ಗೆ ಸೇರಿಸಬಹುದಾದ ಒಂದು ಸಾಮಾಜಿಕ ಹಾಗೂ ಆರ್ಥಿಕ ಆಯಾಮಗಳ ಸಿನಿಮಾವನ್ನು ನೀಡಿದ್ದಾರೆ. ಇದು ಪ್ರಸ್ತುತ ಅಮೆಜಾನ್ ಪ್ರೈಮ್ನಲ್ಲಿದೆ. ಹಾಗೆಯೇ ಮೂವಿ ಚಾನಲ್ ಕೂಡ ವೀಕ್ಷಿಸಲು ಲಭ್ಯವಾಗುತ್ತದೆ. ವೀಕ್ಷಕರು ಇದನ್ನು ಒಮ್ಮೆಯಾದರೂ ನೋಡ್ಬೋದು ಅಂತ ನನ್ನ ಅನಿಸಿಕೆ. ಇಲ್ಲಿಗೆ ನನ್ನ ಈ ಸಿನಿಮಾ ಕುರಿತು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.